ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ ಸಂಖ್ಯೆ 2 ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3ನೇ ಪ್ರಶ್ನೆ ಸಂಖ್ಯೆ 1 ಅಂಕದ ಪ್ರಶ್ನೆಯಾಗಿದೆ. ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತೆ. ಒಂದೇ ಸಾಕೆಟ್ಗೆ ಹಲವು ಉಪಕರಣಗಳನ್ನು ಜೋಡಿಸಿದಾಗ, ಒಂದೇ ಸಾಕೆಟ್ಗೆ ಫ್ರಿಡ್ಜ್, ವಾಷಿಂಗ್ ಮಷೀನ್, ಆಮೇಲೆ ಟಿವಿ, ಈ ತರ ಬಹಳಷ್ಟು ಉಪಕರಣಗಳನ್ನ ಜೋಡಿಸಿದಾಗ ಅವಾಗ ಓವರ್ಲೋಡ್. ನಿಗದಿತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ, ಈಗ ಭಾರತದಲ್ಲಿ ಗೃಹೋಪಯೋಗಿ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ಎಷ್ಟು? 220 ವೋಲ್ಟ್. ಇದ್ದಕ್ಕಿದ್ದಂತೆ ಅದಕ್ಕಿಂತ ಜಾಸ್ತಿ ಬಂದ್ರೆ ಏನಾಗ್ತದೆ? ಅವಾಗ ಓವರ್ಲೋಡ್ ಉಂಟಾಗಿರುತ್ತೆ. ನಿಗದಿತಕ್ಕಿಂತ ಹೆಚ್ಚಿನ ರೇಟಿಂಗ್ ಇರುವ ಉಪಕರಣಗಳನ್ನು ಬಳಸಿದಾಗ, ಒಂದು ನಿಗದಿತ ವ್ಯಾಲ್ಯೂಗಿಂತ ಹೆಚ್ಚಿನ ರೇಟಿಂಗ್ ಇರುವಂತಹ ಉಪಕರಣಗಳನ್ನ ಬಳಸಿದಾಗ ಓವರ್ಲೋಡ್ ಉಂಟಾಗುತ್ತೆ. ಇಲ್ಲಿ ಸಜೀವ ತಂತಿ ಮತ್ತೆ ತಟಸ್ಥ ತಂತಿಗಳು ಅಂದ್ರೆ, ಸಜೀವ ತಂತಿ ಧನ ವಿದ್ಯುದಂಶಗಳನ್ನ ಹೊಂದಿರುತ್ತೆ, ತಟಸ್ಥ ತಂತಿ ಋಣ ವಿದ್ಯುದಂಶವನ್ನ ಹೊಂದಿರುತ್ತೆ. ಇವೆರಡು ತಂತಿಯ ವಿಭವಾಂತರ ಎಷ್ಟಿರುತ್ತೆ ಭಾರತದಲ್ಲಿ? ಗೃಹೋಪಯೋಗಿ ವಿದ್ಯುತ್ ಮಂಡಲದಲ್ಲಿ ಇದು 220 ವೋಲ್ಟ್ ನಷ್ಟಿರುತ್ತೆ, ಬಹಳ ಹೆಚ್ಚು. ಹಾಗಾಗಿ ಇವೆರಡು ಒಂದಕ್ಕೊಂದು ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್. ಇವೆಲ್ಲ ಬೇರೆ ಬೇರೆ ಕಾರಣಗಳಾಗಿವೆ. ಥ್ಯಾಂಕ್ ಯು.